High five. Good, good. ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ಫ್ಯಾಕ್ಟ್ ಇವತ್ತು ತುಂಬಾ ಹೆಕ್ಟಿಕ್ ಶೂಟ್ ಸ್ಕೆಡ್ಯೂಲ್ ಇತ್ತು. ಮನೆಗೆ ಬಂದು ಊಟನೂ ಮಾಡಲಿಲ್ಲ, ನೆಮ್ಮದಿಯಾಗಿ ಮಲಗಿದ್ರೆ ಸಾಕಾಗಿತ್ತು. ಹಾಯ್, ಗುಡ್ ಮಾರ್ನಿಂಗ್. ನೀವು ಈ ಥರ ಎನರ್ಜೆಟಿಕ್ ಆಗಿ ಮಗು ಥರ ಎದ್ದೇಳಬೇಕು ಅಂದರೆ ಅಫ್ಕೋರ್ಸ್ ನೀವು ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಿರಬೇಕು. ರಾತ್ರಿ ನೆಮ್ಮದಿಯಾಗಿ ಮಗು ಥರ ನಿದ್ದೆ ಮಾಡಿರ್ಬೇಕಂದ್ರೆ ನೀವು ಮಲ್ಗೋ ಜಾಗ ಕಂಫರ್ಟೇಬಲ್ ಆಗಿರಬೇಕು. ಸೊ ನಾನು ಕಂಫರ್ಟೇಬಲ್ ಆಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ವೇಕ್ಫಿಟ್ ರವರ ಆರ್ಥೋಪ್ಯಾಡಿಕ್ ಮೆಮೊರಿ ಫೋಮ್ ಮ್ಯಾಟ್ರೆಸ್ನ ಬಳಸ್ತಾ ಇದ್ದೀನಿ. ಈ ಮ್ಯಾಟ್ರೆಸ್ನ ಬೆಸ್ಟ್ ಫೀಚರ್ ಏನಂದರೆ ಶೇಪ್ ಸೆನ್ಸ್ ಟೆಕ್ನಾಲಜಿ. ಅಂದರೆ ನಾವಿದ್ರ ಮೇಲೆ ರೆಸ್ಟ್ ಮಾಡಿದಾಗ ನಮ್ಮ ಬಾಡಿ ಶೇಪ್ಗೆ ತಕ್ಕಂತೆ ಅದೇ ಅಡಾಪ್ಟ್ ಆಗಿ ನಮಗೆ ಮೀಡಿಯಂ ಸಪೋರ್ಟ್ ಕೊಡುತ್ತೆ. ಹಾಗಾಗಿ ನಾವಿದ್ರ ಮೇಲೆ ಮಲಗಿದಾಗ ಈ ಮ್ಯಾಟ್ರೆಸ್ ಸಿಂಕ್ ಆಗೋದಿಲ್ಲ. ಹಾಗಾಗಿ ಬ್ಯಾಕ್ ಪೇನ್, ಸ್ಟಿಫ್ನೆಸ್, ಡಿಸ್ಕಂಫರ್ಟ್ ಏನೂ ಇರೋದಿಲ್ಲ. ಕಂಫರ್ಟೇಬಲ್ ಆಗಿ ನೀವು ನಿದ್ದೆ ಮಾಡ್ಬೋದು. ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತಿದೆ ಅಲ್ಲ? ಎಸ್, ನೀವು ಕೂಡ ಈ ಮ್ಯಾಟ್ರೆಸ್ನ ಪರ್ಚೇಸ್ ಮಾಡಬೇಕು ಅಂದರೆ ಶೋರೂಮ್ಗೆ ಹೋಗಿ ಅಲ್ಲೆಲ್ಲ ಟ್ರೈ ಮಾಡಿ ಬೈ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ವೇಕ್ಫಿಟ್ ಅವರು ನಿಮಗೆ ಬೈ ಆ್ಯಂಡ್ ಟ್ರೈ ಆಪ್ಷನ್ ಕೊಡ್ತಾ ಇದ್ದಾರೆ. ಎಸ್, ಅಂದರೆ ಮ್ಯಾಟ್ರೆಸ್ನ ಪರ್ಚೇಸ್ ಮಾಡಿ ನೀವು 100 ಡೇಸ್ವರೆಗೂ ಟ್ರೈ ಮಾಡ್ಬೋದು. ಇಷ್ಟ ಆದರೆ ಇಟ್ಕೋಬೋದು, ಇಲ್ಲ ಅಂದರೆ ಇಮಿಡಿಯೇಟ್ ಆಗಿ ರಿಟರ್ನ್ ಮಾಡ್ಬೋದು. 100% ರೀಫಂಡ್ ಕೂಡ ಇರುತ್ತೆ. ಹಾಗೆಯೇ ನಿಮಗೆ ಯಾವುದೇ ಕ್ವಶನ್ ಮಾಡೋದಿಲ್ಲ. ಹಾಗೆಯೇ ಇದರಲ್ಲಿ ಎಕ್ಸ್ಟರ್ನಲ್ ಕವರ್ ಇರೋದ್ರಿಂದ ಇದನ್ನು ಈಸಿಯಾಗಿ ರಿಮೂವ್ ಮಾಡಿ ವಾಶ್ ಮಾಡ್ಬೋದು. ಸೊ ಇಟ್ ಈಸ್ ಈಸಿ ಟು ಕ್ಲೀನ್, ಈಸಿ ಟು ಇನ್ಸ್ಟಾಲ್ ಆ್ಯಂಡ್ ವ್ಯಾಲ್ಯೂ ಫಾರ್ ಮನಿ. ಎಸ್, ನೀವು ವೇಕ್ಫಿಟ್ ಅವರ ಪ್ರಾಡಕ್ಟ್ಸ್ನ ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೆಯೇ ಅವರ ವೆಬ್ಸೈಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಅವರ ವೆಬ್ಸೈಟಲ್ಲಿ ಏನಾದರೂ ನೀವು ಪರ್ಚೇಸ್ ಮಾಡಬೇಕು ಅನ್ನೋದಾದರೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆಯೇ ವೇಕ್ಫಿಟ್ ಅವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ವೆಬ್ಸೈಟ್ ಲಿಂಕ್ನ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಹಾಗೆಯೇ ಆಲ್ ಓವರ್ ಇಂಡಿಯಾ ವೇಕ್ಫಿಟ್ ಅವರದ್ದು 25 ಸ್ಟೋರ್ಸ್ ಇದೆ. ಸೊ ನಿಮ್ಮ ಹತ್ತಿರದ ಸ್ಟೋರ್ಗೆ ಭೇಟಿ ನೀಡಿ ನಿಮಗೆ ಇಷ್ಟ ಆಗುವಂಥ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ಡೇ. ನಾನು ಆಗಾಗ ಹೊಸ ಅಭ್ಯಾಸಗಳನ್ನು ಅಂದರೆ ಒಳ್ಳೆಯ ಅಭ್ಯಾಸಗಳನ್ನು ಶುರು ಮಾಡಿರ್ತೀನಿ. ನನ್ನ ಇತ್ತೀಚಿನ ಹೊಸ ಅಭ್ಯಾಸ ಏನು ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 5 ರಿಂದ 10 ಎಲೆ ಕರಿಬೇವನ್ನು ತಿನ್ನೋದು. ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಕರಿಬೇವು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿನ ಹೊಂದಿದೆ. ಇದರಿಂದ ಕೂದಲು ಹಾಗೂ ಕಣ್ಣಿನ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬಹುದು. ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟಿ ಕೂಡ ಇರೋದ್ರಿಂದ ಡಯಾಬಿಟಿಕ್ ಇರೋರಿಗೆ ಇದು ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಇನ್ನು ಬೆಳಗ್ಗೆ ಎದ್ದ ಕೂಡಲೇ ನಸುಬೆಚ್ಚ ನೀರನ್ನು ಬಹಳಷ್ಟು ಜನ ಈಗಾಗಲೇ ಬಳಸ್ತಾ ಇರ್ತೀರ. ಅದಕ್ಕೆ ನಿಂಬೆ ರಸ, ಜೇನುತುಪ್ಪ ಅಥವಾ ಅರಿಶಿಣವನ್ನು ಸೇರಿಸಿ ಕುಡಿಯೋದ್ರಿಂದ ಇನ್ನೂ ಹೆಚ್ಚು ಪ್ರಯೋಜನವನ್ನು ಪಡಿಬಹುದು. ಅರಿಶಿಣ ಹಾಗೂ ನಿಂಬೆಹಣ್ಣು ಎರಡೂ ಕೂಡ ದೇಹದಲ್ಲಿರುವ ಫ್ಯಾಟ್ನ ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ. ಲೆಮನ್ ನಮ್ಮ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡಿದ್ರೆ, ಟರ್ಮರಿಕ್ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಗಳನ್ನು ಹೊರಗೆ ಹಾಕೋದ್ರ ಜೊತೆಗೆ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ನ ಕೂಡ ಹೊಂದಿದೆ. ನಾನು ಮನೆ ಕೆಲಸಕ್ಕೆ ಕಾಯ್ತಾ ಕೂರೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ 1 ಗಂಟೆ ಒಳಗೆ ಎಲ್ಲ ಕ್ಲೀನಿಂಗ್ನ ಮುಗಿಸ್ಕೊಂಡ್ಬಿಡ್ತೀನಿ. ಇದರಿಂದ ಇಡೀ ದಿನ ಯೋಚನೆ ಇರೋದಿಲ್ಲ. ಹಾಗೆಯೇ ನಾವಿರೋ ಜಾಗ ಸ್ವಚ್ಛವಾಗಿದ್ದಾಗ ಮನಸ್ಸು ಕೂಡ ಉಲ್ಲಾಸಭರಿತವಾಗಿರುತ್ತೆ. ಕೆಲವ್ರು ಅನ್ಕೋಬಹುದು ಎಲ್ಲರೂ ಮಾಡೋ ಕೆಲಸನೇ ನಾನು ಮಾಡ್ತಾ ಇದ್ದೀನಿ ಅಂತ. ಎಕ್ಸಾಕ್ಟ್ಲಿ ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಕೂಡ ಎಲ್ಲರಂತೆ ಸಾಮಾನ್ಯವಾಗಿಯೇ ಬದುಕ್ತಾ ಇರೋದು. ನನ್ನ ಜೀವನದಲ್ಲೂ ಕೂಡ ಕೆಲಸ, ಟೆನ್ಷನ್, ಏಳು ಬೀಳು, ಕಷ್ಟ ಸುಖ ಎಲ್ಲದರಿಂದ ಕೂಡಿದೆ. ಇನ್ನು ಚಾಕ್ಲೇಟ್ ಬಂದಮೇಲೆ ಅವಳ ಆಟ ಸಾಮಾನು ಜೋಡಿಸೋದೇ ಒಂದು ಸಂಭ್ರಮ. ನಿಜವಾಗ್ಲೂ ನಾನು ಚಿಕ್ಕವಳಿದ್ದಾಗಲೂ ನನಗೆ ಇಷ್ಟೊಂದು ಆಟ ಸಾಮಾನು ನಮ್ಮ ಮನೇಲಿ ಕೊಡಿಸಿರ್ಲಿಲ್ಲ. ನನ್ನ ಲೈಫ್ ಮೋಟೋ ಏನು ಅಂದರೆ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು, ನೆಮ್ಮದಿಯಾಗಿ ಜೀವನ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, 4 ಜನಕ್ಕೆ ನಮ್ಮ ಕೈಲಾದ ಸಹಾಯ ಮಾಡಬೇಕು, ಪ್ರತಿನಿತ್ಯ ಬೆಟರ್ ಪರ್ಸನ್ ಆಗಬೇಕು. ಬಿಕಾಸ್ ನಮ್ಮ ಜೀವನನ ಹೇಗೆ ಜೀವಿಸ್ಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಏನಂತೀರಾ? ಈಗ ಚಾಕ್ಲೇಟ್ಗೆ ಊಟಕ್ಕೆ ಹಾಕೋ ಸಮಯ. ನಾ ಹಿಂದೆ ಕೂಡ ತುಂಬ ನಾಯಿಮರಿಗಳನ್ನು ಸಾಕಿದ್ದೀನಿ. ಸ್ಟ್ರೀಟ್ ಡಾಗ್ಗಳಿಂದ ಹಿಡಿದು ತುಂಬ ಬ್ರೀಡ್ಗಳ ನಾಯಿಗಳನ್ನು ಸಾಕಿದ್ದೀನಿ. ಬಟ್ ಎಲ್ರಿಗೂ ನಾನು ಮಾಡ್ತಿದ್ದಿದ್ದು ಮೊಟ್ಟೆ ಮತ್ತು ಹಾಲನ್ನು ಕೊಡ್ತಾನೆ ಇದೆ. ಯಾವತ್ತೂ ನಾನು ಮಿಸ್ ಮಾಡಿಲ್ಲ. ಅದು ಅವುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಇಲ್ಲೂ ಕೂಡ ನಾನು ಚಾಕ್ಲೇಟ್ಗೆ ಮೊಟ್ಟೆ, ಡಾಗ್ ಫುಡ್ ಹಾಗೆಯೇ ಸ್ವಲ್ಪ ಸರ್ಲ್ಯಾಕ್, ಮಿಲ್ಕ್ ಇದಿಷ್ಟನ್ನು ಬೆರೆಸಿ ಪುಟ್ಟ ಆಮ್ಲೆಟ್ ಥರ ನಾನು ಮಾಡ್ಕೋತೀನಿ. ಅವಳು ಬೆಳಗ್ಗೆನೇ ತುಂಬ ಚೆನ್ನಾಗಿ ತಿನ್ನೋದು. ಸೊ ಹಾಗಾಗಿ ಬೆಳಗ್ಗೆನೇ ತುಂಬ ಪ್ರೋಟೀನ್ ಪ್ಯಾಕ್ಡ್ ಫುಡ್ನ ಅವಳಿಗೆ ಕೊಡ್ತೀನಿ. ಅವಳ ಜೊತೆಗೆ ನಾನು ಕೂಡ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ತೀನಿ, 2 ಲೋಟ ರಾಗಿ ಗಂಜಿ. ಸೊ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕೆಲಸ ಆದಮೇಲೆ ನಾವಿಬ್ಬರು ನೆಮ್ಮದಿಯಾಗಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತೀವಿ.
ಕೆಲಸ ಆಗಿ ಫ್ರೆಶ್ ಅಪ್ ಆದಮೇಲೆ ಮಧ್ಯಾಹ್ನದ ಅಡುಗೆಗೆ ಇವತ್ತು ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆಗಿ ದಾಲ್ ಕಿಚಡಿ ಮಾಡೋ ವಿಧಾನ ಇದು. ಮೊದಲಿಗೆ ಕುಕ್ಕರ್ಗೆ 1-2 ಚಮಚ ತುಪ್ಪವನ್ನ ಹಾಕೊಂಡೆ, ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗನ ಹಾಕೊಂಡೆ, ಹಾಗೇನೆ 1 ಚಮಚ ಸಾಸಿವೆನ ಕೂಡ ಸೇರಿಸ್ಕೊಂಡೆ. ಈಗ ಮೆಣಸಿನಕಾಯಿ ಹಾಗೇನೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ತುಂಬಾನೇ ಮುಖ್ಯ. ಇಲ್ಲಿ ನಾನು ಚಿಕ್ಕದಾಗಿ ಹೆಚ್ಚಿ ಅದನ್ನ ಬಳಸಿದ್ದೀನಿ. ಇದರೊಟ್ಟಿಗೆ ಜಾಸ್ತಿನೇ ಕರಿಬೇವನ್ನ ಹಾಕೋತಾ ಇದ್ದೀನಿ. ಕರಿಬೇವು ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಈಗ ಇದನ್ನ ಸ್ವಲ್ಪ ಹೊತ್ತು ಬಾಳಿಸ್ಕೊತೀನಿ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋದ ತಕ್ಷಣ ಅದಕ್ಕೆ ಈರುಳ್ಳಿ ಮತ್ತೆ ಟೊಮ್ಯಾಟೊನ ಸೇರಿಸ್ಕೊಂಡೆ. ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ, ಹಾಗೇನೆ ಅರಿಶಿನ, ಇದರೊಟ್ಟಿಗೆ ಗರಂ ಮಸಾಲಾ ಪುಡಿ ಅಥವಾ ನಿಮ್ಮ ಮನೇಲಿ ಬಿರಿಯಾನಿ ಪೌಡರ್ ಏನಾದರೂ ಇದ್ರೆ ಅದನ್ನ ಕೂಡ ಸೇರಿಸ್ಬೋದು. ನೀವು ಗಮನಿಸಿದ್ರೆ ಅನ್ಸುತ್ತೆ ಜೀರಿಗೆ ಹಾಕ್ಲಿಲ್ಲ, ಬದಲಾಗಿ ಜೀರಿಗೆ ಪೌಡರ್ನ ನಾನು ಬಳಸ್ದೆ. ಹಾಗೇನೆ ಅದರೊಟ್ಟಿಗೆ ಇಂಗುನು ಕೂಡ ಸ್ವಲ್ಪ ಜಾಸ್ತಿನೇ ಹಾಕೊಂಡೆ. ಈಗ ಇದನ್ನ ಮತ್ತೆ ಬಳಸ್ಕೋಬೇಕು. ಸ್ವಲ್ಪ ಹಸಿ ಹೋಯ್ತು ಅಂದಮೇಲೆ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಿರುತ್ತೆ ನನ್ನ ಫೇವ್ರೇಟ್ ಪುದೀನನ ಹಾಕೋತಾ ಇದ್ದೀನಿ. ಟ್ರಸ್ಟ್ ಮೀ, ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಅನ್ಸುತ್ತೆ, ಚೆನ್ನಾಗಿರುತ್ತೆ. ಈಗ ಇದರೊಟ್ಟಿಗೆ ನಾನು ಬೆಳಗ್ಗೆ ನೆನೆ ಹಾಕಿದಂತಹ ಅಕ್ಕಿ, ತೊಗರಿ ಬೇಳೆ, ಕೆಂಪು ಬೇಳೆ, ಹೆಸರು ಬೇಳೆನ ಬಳಸಿದ್ದೀನಿ. ಇದರಲ್ಲಿ ಯಾವ್ದಾದ್ರು ಒಂದು ಬೇಳೆ ಸ್ಕಿಪ್ ಆದ್ರೂ ಪರವಾಗಿಲ್ಲ. ಬಟ್ ನೀವು ಓವರ್ ನೈಟ್ ನೆನೆಸಿದ್ರು ಓಕೆ, 1-2-3 hours ನೆನೆಸಿಟ್ರು ಓಕೆ. ಇದನ್ನ ನಾನಿವಾಗ ಒಗ್ಗರಣೆ ಇದ್ದ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. 1-2 ನಿಮಿಷ ಅದನ್ನ ಫ್ರೈ ಮಾಡ್ಕೋತೀನಿ. ಇದಾದ್ಮೇಲೆ ಮೇಲೆ 1-2 ಚಮಚ ಎಕ್ಸ್ಟ್ರಾ ತುಪ್ಪ ಹಾಕ್ತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್. ಇದರೊಟ್ಟಿಗೆ ಜಾಸ್ತಿನೇ ನೀರು ಹಾಕಿ, ಎಷ್ಟು ನೀರು ಹಾಕ್ತೀವೋ ಅದು ಎಷ್ಟು ಮೆತ್ತಗಾಗುತ್ತೋ ಅಷ್ಟು ರುಚಿ ಅಂತ ಹೇಳ್ಬೋದು. 4-5 ವಿಷಲ್ ಆಗೋ ತನಕನೇ ಬಿಟ್ಬಿಡಿ. ಇದಾದ್ಮೇಲೆ ರುಚಿಯಾದ ಕಿಚಡಿ ರೆಡಿ ಆಗಿದೆ. ಇದ್ರ ಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ತುಪ್ಪನೂ ಹಾಕೊಳ್ಳಿ. ಬೇಕು ಅಂದ್ರೆ ನಿಂಬೆ ರಸನ ಕೂಡ ಹಾಕೋಬಹುದು, ಸಖತ್ತಾಗಿರುತ್ತೆ. ಮನೇಲಿದ್ರೆ ಮಧ್ಯಾಹ್ನ ನಿದ್ದೆ ಮಾಡದೇ ಇರೋದಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಓದೋದು, ಯೂಟ್ಯೂಬ್ ವಿಡಿಯೋಸ್ ಎಡಿಟಿಂಗ್ ಮಾಡೋದು, ಸ್ಕ್ರಿಪ್ಟಿಂಗ್, ಹಾಗೆಯೇ ನೆಕ್ಸ್ಟ್ ಡೇ ಪ್ಲಾನಿಂಗ್, ಈ ರೀತಿ ಏನಾದರೂ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ನಮ್ಮ ಪ್ರೀತಿ ಪಾತ್ರರಿಗೆ, ಸ್ನೇಹಿತರಿಗೆ ಗಿಫ್ಟ್ ಏನಾದರೂ ಕೊಡಬೇಕು ಅಂದರೆ ಯೂಶಲಿ ಅದನ್ನು ನಾನೇ ಮನೇಲಿ ರೆಡಿ ಮಾಡ್ತೀನಿ. ಅಫ್ಕೋರ್ಸ್ ಐಟಮ್ಸ್ಗಳನ್ನು ಹೊರಗಡೆಯಿಂದ ತರ್ತೀನಿ, ಬಟ್ ಇನೋವೇಟಿವ್ ಆಗಿ ಏನಾದರೂ ಬ್ಯೂಟಿಫುಲ್ ಆಗಿ ಅದನ್ನು ಪ್ಯಾಕ್ ಮಾಡೋದ್ರಿಂದ ಅವ್ರಿಗೆ ಖುಷಿ ಆಗುತ್ತೆ. ಹಾಗೆಯೇ ಕೊನೆವರೆಗೂ ನಮ್ಮ ಒಂದು ಪ್ರೀತಿಯ ನೆನಪಿನ ಉಡುಗೊರೆ ಅವರ ಮನಸ್ಸಲ್ಲಿ ಇರುತ್ತೆ. ನನ್ನ ಹತ್ರ ಗಿಫ್ಟ್ ಬಾಕ್ಸ್ಗಳು, ಎಕ್ಸ್ಟ್ರಾ ಸ್ಯಾರಿಗಳು, ಎಕ್ಸ್ಟ್ರಾ ಗಿಫ್ಟ್ಗಳನ್ನ ಯಾವಾಗಲೂ ಇಟ್ಕೊಂಡಿರ್ತೀನಿ. ಎಲ್ಲೇ ಏನೇ ಚೆನ್ನಾಗಿ ಅನಿಸ್ತು ಅಂದರೆ ಅದನ್ನ ತೆಗೆದಿಟ್ಕೊಂಡಿರ್ತೀನಿ. ಸೊ ದಟ್ ನಮ್ಮ ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ ಬೇಕಾದಾಗ ನಾವು ಗಿಫ್ಟ್ನ ಮಾಡ್ಬೋದು. ನಾನು ಯಶು ಅವರು ಸೇರಿ ಒಂದು ವಿಶ್ ಕಾರ್ಡ್ ಮಾಡಿಸಿದೀವಿ. ನಾವು ಯಾವುದೇ ಗಿಫ್ಟ್ ಕೊಡಬೇಕಾದ್ರೂ ಅದನ್ನ ಬಳಸ್ತೀವಿ. ಹೋಪ್ ಸಿಂಪಲ್ ಆಗಿ ರೆಡಿ ಮಾಡಿದಂತಹ ಈ ಒಂದು ಗಿಫ್ಟ್ ಪ್ಯಾಕ್ ನಿಮ್ಗೆ ಇಷ್ಟ ಆಗಿರುತ್ತೆ. ಇನ್ನೇನು ಸಾಯಂಕಾಲ ಆಗ್ತಾ ಬಂತು, ಏನಾದ್ರೂ ಸ್ನಾಕ್ಸ್ ತಿನ್ಬೇಕು ಅಂತ ಆಸೆ. ನಾನಿಲ್ಲಿ ಮಂಡಕ್ಕಿ, ಅದಕ್ಕೆ ಸ್ವಲ್ಪ ಮಖಾನ ಬಳಸ್ತಾ ಇದ್ದೀನಿ. ಹಾಗೇನೆ ಇದ್ರ ಮೇಲೆ ನನಗೆ ಏನ್ ಖುಷಿನೋ ಆ ಎಲ್ಲಾ ತರಕಾರಿನ ಹಾಕೊಂಡು ತಿಂತೀನಿ. ಈ ಮಂಡಕ್ಕಿ, ಮಖಾನ, ಅವಲಕ್ಕಿ ಇದೆಲ್ಲ ತುಂಬಾನೇ ಹೆಲ್ದಿ ಸ್ನಾಕ್. ರುಚಿನೂ ಇರುತ್ತೆ, ಆರೋಗ್ಯಕ್ಕೂ ಕೂಡ ಯಾವುದೇ ರೀತಿಯಾದಂತಹ ದುಷ್ಪರಿಣಾಮನ ಬೀರೋದಿಲ್ಲ. ಸೊ ನೀವು ಕೂಡ ಏನಾದ್ರೂ ಹೊಟ್ಟೆ ಹಸಿದ್ರೆ ಇದನ್ನ ಅಥವಾ ಫ್ರೂಟ್ ಬೌಲ್ನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಾನು ಯೂಶಲಿ ಸಾಯಂಕಾಲನೇ ಎಕ್ಸರ್ಸೈಸ್ ಮಾಡೋದು. ಮನೇಲೇ ಮಾಡ್ತಿದ್ದೆ, ಈಗ ಜಿಮ್ ಇರೋದ್ರಿಂದ ಆ ಫೆಸಿಲಿಟಿನ ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು ಎಷ್ಟೋ ಸಾಲಿ ಯಾರಾದ್ರೂ ಎಕ್ಸರ್ಸೈಸ್ ಮಾಡೋದು, ಜಿಮ್ಗೆ ಹೋಗೋ ವಿಡಿಯೋ ನೋಡಿದಾಗ ಕೆಲವರು ಇದ್ರ ಬದಲು ಮನೇಲಿ ಕೆಲಸ ಮಾಡಿ ಅಂತೆಲ್ಲ ಸಿಲ್ಲಿಯಾಗಿ ಕಾಮೆಂಟ್ ಹಾಕಿರ್ತಾರೆ. ಬಟ್ ನನ್ನ ವಿಷಯಕ್ಕೆ ಬಂದ್ರೆ ನಾನು ಮನೆ ಕೆಲಸನೂ ಮಾಡ್ತೀನಿ, ಶೂಟಿಂಗ್ ಹೋಗ್ತೀನಿ, ಯಶು ಅವ್ರ ಕೆಲ್ಸಕ್ಕೂ ಕೈ ಜೋಡಿಸ್ತೀನಿ, ಯೂಟ್ಯೂಬ್ ಕೆಲಸನೂ ಮಾಡ್ತೀನಿ, ಹಾಗೆಯೇ ಎಕ್ಸರ್ಸೈಸ್ ಕೂಡ ಮಾಡ್ತೀನಿ. ಮನೆ ಕೆಲಸಕ್ಕೂ ಎಕ್ಸರ್ಸೈಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾವುದೇ ನೆಗೆಟಿವ್ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ದೆ ಪ್ರತಿನಿತ್ಯ 30-40 ನಿಮಿಷ ಎಕ್ಸರ್ಸೈಸ್ ಮಾಡಿ ನಿಮ್ಮ ಮನಸ್ಸು, ದೇಹವನ್ನ ಉಲ್ಲಾಸಭರಿತವಾಗಿರಿಸ್ಕೊಳ್ಳಿ.
ಚಾಕ್ಲೇಟ್ ಬಂದಮೇಲೆ ಲೈಫ್ ಇನ್ನೂ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ, ಬ್ಯೂಟಿಫುಲ್ ಅನ್ನಿಸ್ತಾ ಇದೆ. ಕೊನೆಯದಾಗಿ ಯಾವಾಗಲೂ ನಗ್ತಾ ಇರಿ, ಒಳ್ಳೆಯದನ್ನ ಯೋಚನೆ ಮಾಡಿ, ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.